ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಹೇಮಾ ರಮೇಶ್ ವ್ಲಾಗ್ಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ನಮ್ಮೂರಲ್ಲಿ ಹಬ್ಬಕ್ಕಂತ ಬಂದಿದ್ವಲ್ಲ, ಲಾಸ್ಟ್ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋದಲ್ಲಿ ಹಬ್ಬ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಬನ್ನಿ, ಇವಾಗ ಯಾರ್ಯಾರು ಏನೇನು ಕೆಲಸ ಮಾಡ್ತಾಯಿದ್ದಾರೆ, ಏನೇನು ಕೆಲಸ ಆಗಿದೆ ಅಂತ ತೋರಿಸ್ತೀನಿ. ಇವಾಗ ಟೈಮ್ ಬಂದು 7:30 ಆಗಿದೆ. ನಾನು ಸ್ನಾನ ಆಗಿದೆ, ರೆಡಿ ಆಗಬೇಕು, ಮತ್ತೆ ರೆಡಿ ಆಗ್ತೀನಿ. ಇವಾಗ ಸ್ವಲ್ಪ ಕೆಲಸ ಇದೆ, ಓಕೆನಾ? ಬನ್ನಿ ತೋರಿಸ್ತೀನಿ. ಗೈಸ್, ಇದು ರಾತ್ರಿ ಬಿಟ್ಟಿರುವಂಥ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಇದು ನಮ್ಮ ಸ್ವಂತ ಮನೆ, ನಮ್ಮೂರಲ್ಲಿರೋ ಮನೆ ಇದು. ನೋಡಿ, ಇಲ್ಲೆಲ್ಲ ಸ್ವಲ್ಪ ಗಿಡಗಳೆಲ್ಲ ಬೆಳೆಸ್ಕೊಂಬಿಟ್ಟಿದೆ, ಮನೆ ನೀಟಾಗಿ ಕಾಣ್ತಾ ಇಲ್ಲ. ಇದು ಹೊರಗಡೆ. ಅವಳು ನೋಡಿ, ಸೋನು ಗೇಟ್ ಹಾಕ್ಬಿಟ್ಟಿದ್ದೀರಿ ಅಂತ ನೋಡ್ತಾ ಇದ್ದಾಳೆ. ಬಿಟ್ಟರೆ ಸಾಕು, ಆಚೆ ಬಂದು ರಂಗೋಲಿ ಎಲ್ಲ ಹಾಳು ಮಾಡಿಬಿಡ್ತಾಳೆ. ನೋಡಿ ನೋಡಿ ನೋಡಿ, ಗೇಟ್ ತೆಗ್ದಿದ ತಕ್ಷಣ ವಾಪಸ್ ಬರೋಣ ಅಂತ. ನಡಿಮಾ ಸೋನಮ್ಮ. ಗೈಸ್, ಇದು ನಮ್ಮ ಮನೆ, ವಾಶ್ರೂಮ್ ಆಚೆ ಇದೆ. ಇದು ನಾನು ಹೋಮ್ ಟೂರ್ ಮಾಡ್ತೀನಿ, ಓಕೆ? ಯಾವಾಗಲಾದರೂ ಒಂದ್ಸಲ ಹಾಕ್ತೀನಿ, ಓಕೆನಾ? ಇದು ನಮ್ಮ ಮನೆಯ ಮೇಯ್ನ್ ಟೂರ್, ಎಲ್ಲ ನಮ್ಮಮ್ಮ ರೆಡಿ ಮಾಡಿರೋದು. ನೋಡಿ, ಇದು ನಮ್ಮ ಮನೆ. ಬನ್ನಿ ತೋರಿಸ್ತೀನಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ನೋಡಿ, ನಮ್ಮ ಮನೇಲಿ ಗಣೇಶ ರೆಡಿ ಆಗಿಬಿಟ್ಟಿದೆ ಯಾವಾಗಲೇ. ಪೂರ್ತಿ ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಗೈಸ್, ನಮ್ಮಮ್ಮ ಮತ್ತು ರಮೇಶ್ ಅವರಿಬ್ಬರು ಅಡುಗೆ ಮಾಡ್ತಾಯಿದ್ದಾರೆ. ಗೈಸ್, ನಮ್ಮೂರು ನೋಡಿ ಹೇಗಿದೆ. ನಮ್ಮ ಮನೆಯ ಕಾಂಪೌಂಡಿಂದ ತೋರಿಸ್ತಾ ಇದ್ದೀನಿ. ನಮ್ಮೂರು ನೋಡಿ ಹೇಗಿದೆ. ನೋಡಿ 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 ನಮ್ಮ ಊರು ಹೆಂಗಿದೆ ಅಂತ. ಅಲ್ಲಿ ನಮ್ಮ ಕಾರ್ ನಿಂತಿದೆ, ನೋಡಿದ್ರಲ್ವಾ? ಇದು ನಮ್ಮ ಊರು. ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಅದು ಬಂದು ನಮ್ಮ ಅಜ್ಜಿ ಊರು. ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಅದು ನಮ್ಮ ಅಜ್ಜಿ ಊರು. ಗೈಸ್, ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ. ಫಸ್ಟು ಅಪ್ಪ ಪೂಜೆ ಮಾಡಿದ್ರು. ಗಣೇಶಂಗೆ ಯಾವಾಗಲೂ ಫಸ್ಟ್ ಗಂಡು ಮಕ್ಕಳೇ ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ರಮೇಶು ಮತ್ತು ಅಪ್ಪ ಪೂಜೆ ಮಾಡಿದ್ರು. ಇವಾಗ ಅಮ್ಮ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಪಾಂಡು ಕೂಡ ಮಾಡ್ತಾಯಿದ್ದಾನೆ. ಪಾಂಡು ಅಂದರೆ ನಿಮಗೆ ಗೊತ್ತು ಅನಿಸುತ್ತೆ, ನಮ್ಮ ಪಕ್ಕದ ಮನೆ ಹುಡುಗ, ಅವನು ಕೂಡ ಮಾಡ್ತಾಯಿದ್ದಾನೆ. ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಹೂವನ್ನ ಕಟ್ಕೊತಾ ಇದ್ದಾರೆ. ನಮ್ಮ ಸೋನು ನೋಡಿ, ಅವಳಿಗೂ ಕಟ್ಟಬೇಕಂತೆ, ಬಿಡ್ತಾನೆ ಇಲ್ಲ. ಹಾಗಾಗಿ ಅಮ್ಮ ಅವಳಿಗೂ ಕೂಡ ಕಟ್ಟಿದ್ದಾರೆ. ಏನೋ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅವಳು ನೋಡ್ಕೊಂಡಿದ್ದಾಳೆ. ನೋಡಿ, ಇವಾಗ ಕಟ್ಟಿಸ್ಕೊಂಡ್ಬಿಟ್ಟು ಕಾಲು ಮುಂದೆನೇ ಇಟ್ಕೊಂಡು ಓಡಾಡ್ತಾ ಇದ್ಲು. ನಾವು ಈ ಸರಿ ನಮ್ಮ ಊರಿಗೆ ಬಂದು, ಅಂದರೆ ನಮ್ಮ ಊರಲ್ಲಿ ಸ್ವಂತ ಮನೆಗೆ ಬಂದು ಪೂಜೆ ಮಾಡಿರೋದು, ಬೆಂಗಳೂರಲ್ಲಿ ಮಾಡಿಲ್ಲ. ಸೊ ನಮ್ಮ ಊರಲ್ಲಿರುವಂಥ ಮನೆ ಇದು. ಹಾಗೆ ನಾವು ಊಟಕ್ಕೆ ಚಿತ್ರಾನ್ನ ಮಾಡಿದ್ವಿ. ಅಮ್ಮ ಒಬ್ಬಟ್ಟು, ಕರ್ಜಿಕಾಯಿ, ರವೆ ಉಂಡೆ, ಟೊಮ್ಮಿಟೊ ಏನೇನೋ ಮಾಡಿದರು. ನಾವು ಬಂದು ಚಿತ್ರಾನ್ನ ಮಾಡಿ ಬೋಂಡ ಮಾಡಿದ್ವಿ. ಹೊಟ್ಟೆ ಹಶ್ವಾಗ್ತಾಯಿತ್ತು. ಹಾಗೆ ನಾವು ಊಟಕ್ಕೆ ಪೂಜೆ ಮಾಡೋವರೆಗೂ ಟಿಫನ್ ಹೋಟೆಲ್ ಏನು ತಿನ್ನಂಗಿರಲಿಲ್ಲ. ಹಾಗಾಗಿ ಫಸ್ಟೇ ಮಾಡಿಟ್ಬಿಟ್ಟು ಇವಾಗ ನಾವು ಹುತ್ತ ಹತ್ರ ಬಂದ್ವಿ. ಮನೆ ಆಪೋಸಿಟಲ್ಲೇ ಇರೋದು. ಕೆಲವೊಬ್ಬರು ನಾಗರದ್ದು ಕಟ್ಟೆಗೆ ಪೂಜೆ ಮಾಡ್ತಾರೆ. ಆದರೆ ಮೇಯ್ನ್ ನಮ್ಮ ಕಡೆ ಇರೋದು ಹುತ್ತಕ್ಕೆ ಪೂಜೆ ಮಾಡಬೇಕಂತ ಹೇಳ್ಬಿಟ್ಟು, ಹಾಗಾಗಿ ನಾವು ಹುತ್ತದ ಹತ್ರ ಫಸ್ಟ್ ಯಾರೋ ಮಾಡಿ ಹೋಗಿದ್ದಾರೆ. ಊರವರೆಲ್ಲ ಇಲ್ಲೇ ಮಾಡೋದು ಬಂದು. ಹಾಗಾಗಿ ಅವ್ರ ಮನೆಗೆ ಯಾವುದಾದ್ರೂ ಹತ್ತಿರದಲ್ಲಿದ್ದರೆ ಅಲ್ಲಿ ಮಾಡ್ತಾರೆ. ನಾವು ನಮ್ಮ ಮನೆ ಪಕ್ಕದಲ್ಲೇ ಇದೆ. ಇಲ್ಲಿಗೆ ಬಂದು ಮನೇಲಿ ಮಾಡಿರೋವಂಥ ಬಿಳಿ ಉಂಡೆ, ಹಾಗೆ ಇನ್ನೊಂದು ಎಳ್ಳುಂಡೆ, ಕಪ್ಪಗಿರೋ ಎಳ್ಳುಂಡೆ, ಅದನ್ನೆಲ್ಲ ಇಟ್ಬಿಟ್ಟು ಬಾಳೆಹಣ್ಣು, ತೆಂಗಿನಕಾಯಿ ಅದೆಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಲ್ಲಿ ಹುತ್ತಕ್ಕೆ ಹಾಲು ಬಿಡಬೇಕು. ಇದು ನಮ್ಮ ಕಡೆ ಮಾಡುವಂಥ ಪದ್ಧತಿ. ಬೇರೆ ಎಲ್ಲರೂ ನಿಮ್ಮ ಸ್ಟೈಲಲ್ಲಿ ನೀವು ಮಾಡ್ತೀರಾ, ನಮ್ಮ ಮನೇಲಿ ಇದೇ ಥರ ಮಾಡೋದು. ಹಾಗಾಗಿ ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಅದಕ್ಕೆ ಹುತ್ತಕ್ಕೆ ಪೂಜೆ ಮಾಡಿ ಎಲ್ಲರೂ ಮನೇಲಿರೋರು ಎಲ್ಲರೂ ಹಾಲು ಬಿಟ್ಬಿಟ್ಟು ಹೋದರೆ ಅಲ್ಲಿಗೆ ಪೂಜೆ ಕಂಪ್ಲೀಟ್ ಅಂತ ಅರ್ಥ. ಸೊ ಇವಾಗ ಮಾಡ್ತಾಯಿದ್ದೀವಿ. ಗೈಸ್, ಫೈನಲಿ ಪೂಜೆ ಆಯಿತು. ನೋಡಿ, ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಆಗೋಯ್ತು. ಇವಾಗ ಮನೆಗೆ ಹೋಗಬೇಕು. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ನೋಡಿ, ಅಲ್ಲಿ ಮನೆ ಕಾಣಿಸ್ತಾ ಇದೆ. ಅದು ಕಾರು, ಅಲ್ಲಿ ಮನೆ ಕಿಟಕಿ ಎಲ್ಲ ಕಾಣಿಸ್ತಿದೆ ನೋಡಿ, ಅದೇ ಮನೆ. ನೋಡಿ ಸೊಟ್ಟಿ ಸೋನಮ್ಮ, ನೋಡಿ ಸೋನಮ್ಮ ಗೈಸ್, ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಹಾಗೆ ನಾನು ಬೆಳಗ್ಗೆ ವಿಶ್ ಮಾಡಿದೆ, ರಮೇಶ್ ವಿಶ್ ಮಾಡಿಲ್ಲ. ಇವಾಗ ವಿಶ್ ಮಾಡ್ತಾರಂತೆ, ಅದಕ್ಕೋಸ್ಕರ ವಿಡಿಯೋ ಆನ್ ಮಾಡಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗೆ ಹಬ್ಬ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಎಲ್ಲರೂ ನಿಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡಿದ್ದೀರಾ, ಯಾವ ಥರ ಗಣೇಶನ ಡೆಕೋರೇಷನ್ ಮಾಡಿದ್ದೀರಾ ಕಾಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ತೋರಿಸ್ತೀನಿ. ಇವಾಗ ಗಣೇಶನ್ ತೋರಿಸ್ತೀವಿ ಬನ್ನಿ. ಬೆಳಗ್ಗೆಯಿಂದ ಗಣೇಶನ್ ತೋರಿಸಿಲ್ಲ. ಫಸ್ಟ್ ಇದು ಮುಗಿಸ್ಕೊಂಡು ಬಂದುಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಬೋದು. ಮತ್ತು ಊಟ ಕೂಡ ಮಾಡೋಂಗಿಲ್ಲ ಇದು ಮುಗಿಸೋವರೆಗೂ, ಊಟಕ್ಕೆ ಪೂಜೆ ಮಾಡೋವರೆಗೂ. ಹೌದೌದು, ಇವಾಗ ಹೋಗಿ ಬ್ಯಾಟಿಂಗ್ಗೆ, ಇವಾಗ ಹೋಗಿ ಊಟ ಮಾಡಬೇಕು. ನೋಡಿ, ಇಲ್ಲೇ ನಾವು ಪೂಜೆ ಮಾಡಿದ್ದು, ಇಲ್ಲೇ ಮನೆ ಆಪೋಸಿಟಲ್ಲೇ ಮಾಡಿದ್ದು. ನೋಡಿ ರಂಗೋಲಿ ಹೇಗಿದೆ ಅಂತ. ಇದೆ ನಮ್ಮ ಮನೆ. ಗೈಸ್, ಇದು ನಮ್ಮ ಮನೆಯ ಗಣೇಶ ಗೌರಿ ಹಬ್ಬ ಮಾಡಿರೋದು. ನೋಡ್ತಾ ಇದ್ದೀರಲ್ವ, ನಮ್ಮಮ್ಮ ರವೆ ಉಂಡೆ, ಕಡುಬು ಎಲ್ಲ ಮಾಡಿದ್ದಾರೆ. ನೋಡಿ ಗಣೇಶ ಹೇಗಿದೆ ಅಂತ. ಗೈಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಬೋಂಡ ಹಾಕ್ತಾ ಇದ್ದಾರೆ ರಮೇಶು. ನಾನು ಚಿತ್ರಾನ್ನ ಎಲ್ಲ ಮಿಕ್ಸ್ ಮಾಡ್ತಿದ್ದೆ. ಇವಾಗ ತಿನ್ನಕ್ಕೆ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ, ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳಿದೆ. ಹಾಗಾಗಿ ಸ್ವಲ್ಪನೇ ಹಾಕ್ತಾ ಇದ್ದಾರೆ ರಮೇಶು. ಬನ್ನಿ, ಕಡುಬು
ಹಾಯ್ ಗೈಸ್, ಹಬ್ಬ ಎಲ್ಲ ಮುಗೀತು, ಮಧ್ಯಾಹ್ನ ಆಗೋಗಿದೆ ಆಲ್ರೆಡಿ. ಯಾರ್ಯಾರು ಬಂದಿದ್ದಾರೆ ನೋಡಿ. ರಮೇಶ್ ನಮ್ಮ ಚಿಕ್ಕಮ್ಮ ಮಕ್ಳು ಇವರಿಬ್ರು. ಇವಳು ನಮ್ಮ ಮಾವನ ಮಗಳು, ಇವಳು ನಮ್ಮ ಅಕ್ಕನ ಮಗಳು. ಇಲ್ಲಿ ನಮ್ಮ ಅಕ್ಕ ಸುಮಾ, ಇವ್ರು ಫಸ್ಟ್ ಅಕ್ಕ ನಮ್ಗೆ, ನಮ್ಮ ದೊಡ್ಡಮ್ಮನ ಮಗಳು. ನಮ್ಮಮ್ಮ ನಮ್ಮ ಅಕ್ಕ ಇಬ್ರು ಒಬ್ಬಟ್ಟು ಮಾಡ್ತಾ ಇದಾರೆ, ಒಬ್ಬಟ್ಟು ತರ್ತಾ ಇದಾರೆ ನೋಡಿ. ಇವಾಗ ಬಂದಿದ್ದಾಳೆ, ಬೇಗ ಬಂದು ಕೆಲಸ ಮಾಡೋದು ಬಿಟ್ಬಿಟ್ಟು. ಅವ್ರ ಮಗಳು ಇವಳು, ಅವ್ರ ಮಗಳು. ಹೇಳಮ್ಮ ಇಷ್ಟು ಜನ ಬಂದಿದ್ದಾರೆ. ಇನ್ನೂ ಯಾರ್ಯಾರು ಬರ್ತಾರೆ ನೋಡೋಣ. ಯಾರು ಇವ್ ನೋಡಿ, ಪಾಂಡು ಡುಮಾ ಎಲ್ಲ ಹೋಗ್ಬಿಟ್ಟು ಇವಾಗ ಬರ್ತಾವ್ ನಡ್ಕೊಂಡು. ಹತ್ರದಿಂದ ಮಾತ್ರ ಏನು ಮಾತಾಡಲ್ಲ, ದೂರದಿಂದ ಮಾತ್ರ ವಾಯ್ಸ್ ಬರುತ್ತಷ್ಟೇ. ಗೈಸ್, ನಾನು ನಮ್ಮ ಅಕ್ಕ ಇಬ್ರು ನಮ್ಮ ದೊಡ್ಡಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಡೌನ್ಗೆ ನಮ್ಮ ದೊಡ್ಡಮ್ಮ ಮನೆ ಇರೋದು. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಡುಮ್ಮು ಎಷ್ಟು ದಿನ ಆದ್ಮೇಲೆ ಬಂದಿದ್ದಾಳೆ. ಗೈಸ್, ಇವಾಗ ದೊಡ್ಡಮ್ಮ ಮನೆ ಹತ್ರ ಬಂದು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಒಂದು ಸ್ವಲ್ಪ ಹೊತ್ತು ನಮ್ಮ ದೊಡ್ಡಮ್ಮನ ಜೊತೆ ಮಾತಾಡ್ತಾ ಇದ್ವಿ. ಮಾತಾಡೆಲ್ಲ ಆದಮೇಲೆ ಹೋಗ್ಬೇಕಾದ್ರೆ ಮನೆ ಸುತ್ತ ಏನೇನಿದೆ ಎಲ್ಲ ಕಿತ್ಕೊತಾ ಇದ್ದಾಳೆ ನೋಡಿ. ಸೊಪ್ಪು, ಇದು ನುಗ್ಗೆ ಸೊಪ್ಪು ಕಿತ್ಕೊತಾ ಇದ್ದಾಳೆ ನಮ್ಮ ಅಕ್ಕ ಮನೆಗೆ ಎತ್ಕೊಂಡು ಹೋಗೋಕ್ಕೆ. ಹುಷಾರು ಕಡೆ, ಹುಷಾರು, ಮನೆ ಹುಷಾರು. ಕುತ್ಕೊಳ್ಳಿ, ಬೀಳಲ್ಲ. ನಮ್ಮಣ್ಣ ಬಂದಿದ್ದಾನೆ ನೋಡಿ. ನಮ್ಮಣ್ಣ ಹಾಯ್ ಮೇಡೋ, ಹಾಯ್ ಹೇಳೋ. ನಾಚ್ಕೊತೋಡೆ. ನಮ್ಮಣ್ಣ ಏನೋ ತಂದಿದ್ದಾನೆ, ತೋರಿಸ್ತೀನಿ ಬನ್ನಿ. ಅಣ್ಣ ಏನು ತಗೊಬಂದಿದ್ದಾನೆ ಅಂತ ನೋಡ್ತಾ ಇದ್ದೀರಾ ನೋಡಿ ಗೈಸ್. ಕರಳೆ ನಿನ್ನೆ ಅಮ್ಮ ಸಾಂಬಾರು ಮಾಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಅದೇ ಇದು ಕರಳೆ ತಂದಿದ್ದಾನೆ ನೋಡಿ ಗೈಸ್. ಇಷ್ಟು ಕರಳೆ ಇದೆ. ನೆಕ್ಸ್ಟ್ ನಮ್ಮಮ್ಮ ಇದನ್ನ ಸಾಂಬಾರು ಮಾಡ್ತಾರೆ. ಗೈಸ್, ಇವಾಗ ಸಂಜೆ ಆಗಿದೆ. ಗಣೇಶ ಗೌರಿನ ವಿಸರ್ಜನೆ ಮಾಡ್ತಾ ಇದ್ದೀವಿ. ಒಂದು ಹೊಸ ಬಕೆಟಲ್ಲಿ ಗಣೇಶ ಗೌರಿಯನ್ನು ಬಿಡ್ತಾ ಇದ್ದೀವಿ. ಇದೆಲ್ಲ ಪೂರ್ತಿಯಾಗಿ ಕರಗಿದ್ಮೇಲೆ ಒಂದು ಹಸಿರು ಮೇಲೆ ಹಾಕಿದ್ರೆ ಸಾಕು. ಕೆಮಿಕಲ್ ಏನಾದರೂ ಕಲರ್ ಇದೆ ಅಂತಂದ್ರೆ ಹಸಿರು ಮೇಲೆ ಹಾಕಿದ್ರೆ ಸಾಕಾಗುತ್ತೆ. ಪೊಲೀಸ್ ಆಡ್ತಾ ಇದೀವಿ ಎಲ್ಲರೂ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ. ಎಲ್ಲ ರೆಡಿ ಆಗಿದೆ ಚೀಟಿಗಳು. ಕಳ್ಳ, ಪೊಲೀಸ್, ರಾಜ, ರಾಣಿ ಎಲ್ಲ ಸೆಟ್ ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಆಟ. ಗೈಸ್, ನಾವು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅಂದರೆ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು ಅಂತ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ನಾವು ಇದೇ ಥರ ರಾತ್ರಿ ಪೂರ್ತಿ ಈ ಥರ ಆಟ ಆಡ್ಕೊಂಡಿರ್ತೀವಿ. ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಹಾಗೆ ನಾವು ನಮ್ಮಣ್ಣ ಹೊಡ್ತಾನೆ, ಊರಿಗೆ ಓಡ್ತೀನಿ ಅಂತ ಹೇಳ್ದ. ಹಾಗಾಗಿ ರಾಖಿನ ಕಟ್ತಾ ಇದ್ದೀನಿ. ನಾನು ಯಾಕೆ ಇವಾಗ ರಾಖಿ ಕಟ್ತೀನಿ ಅಂದರೆ, ನಾವು ಚಿಕ್ಕ ವಯಸ್ಸಿಂದ ಅಷ್ಟೇ ನಾವು ರಾಖಿ ಹಬ್ಬದ ದಿನ ನಮ್ಮ ಅಣ್ಣಂದಿರಿಗೆ ರಾಖಿನ ಕಟ್ಟಲ್ಲ. ನಾವು ಕಟ್ಟೋದು ಗಣೇಶ ಗೌರಿ ಹಬ್ಬಕ್ಕೇ ರಾಖಿನ ಕಟ್ಟೋದು. ಹಾಗಾಗಿ ಇವಾಗ ರಾಖಿ ಕಟ್ತಾ ಇದ್ದೀನಿ. ಇವಾಗ ನೋಡಿ ನಮ್ಮಮ್ಮ ಕರಳೆನ ಬಿಡಿಸ್ತಾ ಇದ್ದಾರೆ. ಇದನ್ನು ಬಿಡಿಸ್ಬಿಟ್ಟು ರಾತ್ರಿ ಕೊಚ್ಚಿ ಇಟ್ಬಿಟ್ರೆ, ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಬಿಟ್ರೆ ಅದನ್ನು ನೆನೆಸಿದ್ರೆ ನೈಟ್ ಪೂರ್ತಿ ಅದು ನೆನಿಬೇಕು. ಅದಕ್ಕೋಸ್ಕರ ಗೈಸ್, ಇದು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಲವ್ ಯು.